ಹಾಯ್ ಹಲೋ ಶುಭೋದಯ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಾನು ಮೈಸೂರಿಗೊಂದು ಮದುವೆಗೆ ಹೋಗಿದ್ದೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೇರೋ ಲಾಕ್ಸ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಒತ್ತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ಬನ್ನಿ ಮೈಸೂರಿಗೆ ಹೋಗೋಣ. ನಾವು ಫೈನಲಿ ಮೈಸೂರಿಗೆ ರೀಚ್ ಆದ್ವಿ. ಅಷ್ಟೊತ್ತಿಗೆ ಸಂಜೆ ಒಂದು 5 ಗಂಟೆ ಆಗಿತ್ತು. ಅಲ್ಲೇ ಇರುವಂಥ ಕಾಫಿ ಹೌಸನ್ನು ಒಂದು ಹೋಟೆಲ್ನಲ್ಲಿ ಕಾಫಿ ತಗೊಂಡು ಅಲ್ಲೇ ಪಕೋಡನು ತಗೊಂಡ್ವಿ. ಬೆಂಗಳೂರಿಂದ ಬಂದಿದ್ವಲ್ಲ, ಸ್ವಲ್ಪ ತಲೆನೋವ್ತಾ ಇತ್ತು ಅಂತ ಹೇಳಿ ಫ್ರೆಶ್ ಅಪ್ ಆಗಲಿ, ಒಂಥರ ಮೂಡ್ ಚೆನ್ನಾಗಾಗಲಿ ಅಂತ ಕಾಫಿ ಕುಡಿದ್ವಿ. ಒಳ್ಳೆ ಕಾಫಿ ಸಿಕ್ತು. ಮತ್ತು ಹಾಗೆ ಪಕೋಡ ತಿಂದು ಮುಂದೆ ಹೊರಟ್ವಿ. ಬನ್ನಿ ಇವಾಗ ನಮ್ಮ ಮನೆಗೆ ಹೋಗೋಣ. ಇದೇ ನೋಡಿ ನಮ್ಮ ಮನೆ ರೋಡು. ಎಷ್ಟು ಚೆನ್ನಾಗಿದೆ ಅಂದರೆ ಮೈಸೂರಿಗೆ ಬರ್ಬೇಕಂದ್ರೆ ಅಷ್ಟೇ ಯಾವಾಗಲೂ ಒಂಥರ ಖುಷಿ ಆಗುತ್ತೆ. ನನಗೆ ಮೈಸೂರು ಯಾಕೆ ಆಸೆ ಅಂದರೆ ನಾವು ಮೈಸೂರವ್ರೆ ರೀ, ಅದಕ್ಕೆ ನಮ್ಗೆ ಇಷ್ಟ ಆಗಲೇಬೇಕಲ್ವ. ನಮ್ಮ ಮನೆ ರೋಡ್ ಬಂತು ನೋಡಿ. ಫೈನಲಿ ನಾವು ಇನ್ನೇನು ಮನೆ ಹತ್ರ ಬಂದ್ವಿ ನೋಡಿ. ಬೆಂಗಳೂರಲ್ಲಿ ಪಾರ್ಕಿಂಗೇ ಇರಲ್ಲ, ಇಲ್ಲಿ ಪಾರ್ಕಿಂಗ್ ಅಂತೂ ತುಂಬ ಚೆನ್ನಾಗಿದೆ. ನಮ್ಮ ಮನೆ ಸುತ್ತಮುತ್ತ ಅಂತೂ ಪಾರ್ಕಿಂಗಿಗೆ ಇದೇ ಇಲ್ಲ, ಸಮಸ್ಯೆನೇ ಇಲ್ಲ. ಯಾಕಂದರೆ ಸುತ್ತಮುತ್ತ ಖಾಲಿ ಜಾಗಗಳಿದೆ. ಇನ್ನೂ ಚೆನ್ನಾಗಿ ಡೆವಲಪ್ ಆಗಬೇಕು. ಏರಿಯಾ ಆಲ್ರೆಡಿ ಆಗಿದೆ, ಆದರೂ ಓಕೆ, ಪ್ರಶಾಂತವಾಗಿದೆ. ಮೈಸೂರು ಅಂದ್ರೇ ಹಾಗೆ, ಅದಕ್ಕೆ ಮೈಸೂರನ್ನ ಎಲ್ಲರೂ ಇಷ್ಟಪಡ್ತಾರೆ. ಹಾಗಾಗಿ ನಮಗೂ ತುಂಬ ಇಷ್ಟ. ಹಾಗಂತ ಬೆಂಗಳೂರಲ್ಲಿ ಇಷ್ಟ ಇಲ್ಲ ಅಂತ ಏನಿಲ್ಲ, ಬೆಂಗಳೂರನ್ನೂ ಇಷ್ಟಪಡ್ತೀವಿ, ಮೈಸೂರನ್ನೂ ಇಷ್ಟಪಡ್ತೀವಿ, ಎರಡೂ ನಮಗಿಷ್ಟ. ಬನ್ನಿ ನಮ್ಮ ಮನೆ ಕೆಳಗಡೆ ನಮ್ಮ ಬಾಡಿಗೆ ಮನೆಯವ್ರು ಇದ್ದಾರೋ ಏನೋ ನಂಗೆ ಗೊತ್ತಿಲ್ಲ. ನಾನೇನು ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ. ಸೀದಾ ಮೇಲೆ ಹೋದ್ವಿ. ಮೇಲ್ಗಡೆ ನಾವಿರೋದಕ್ಕೆ ಅಂತ ಒಂದು ಪುಟ್ಟ ರೂಮ್ ಕಟ್ಕೊಂಡಿದ್ದೀವಿ. ಮೈಸೂರಲ್ಲಿ ಫಂಕ್ಷನ್ನು ಅಥವಾ ಮದುವೆ ಏನೋ ಕೆಲಸ ಬಿತ್ತು, ಬಂದು ಇದ್ದೋಗೋಣ ಅಂತ ಅದೊಂದು ಪುಟ್ಟ ರೂಮ್ ಇದೆ. ಸೊ ಅಲ್ಲಿ ಬಂದು ಉಳ್ಕೊಂಡು ಹೋಗೋವಂಥದ್ದು. ಬನ್ನಿ ಇವಾಗ ಓಪನ್ ಮಾಡ್ತೀನಿ, ಮನೆ ರೂಮ್ ತೋರಿಸ್ತೀನಿ. ಫೈನಲಿ ನಾವು ರೂಮ್ಗೆ ಎಂಟ್ರ್ ಆದ್ವಿ ನೋಡಿ. ಇದೇ ನಮ್ಮ ರೂಮು. ಹೇಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ಮತ್ತು ಬ್ಯಾಗ್ಸ್ ಎಲ್ಲ ಇಟ್ಟೆ ಅಲ್ಲೇ. ಒಳಗಡೆ ಹೋದೆ, ನೀಟಾಗಂತೂ ಇತ್ತು ರೂಮು. ಪಾಪ ನಮ್ಮ ಬಾಡಿಗೆ ಮನೆಯವರು ತುಂಬ ಒಳ್ಳೆಯವರು ಇದ್ದಾರೆ. ಇವ್ರು ನೋಡಿ, ಬಂದ ತಕ್ಷಣ ರಿಲ್ಯಾಕ್ಸಾಗಿ ಬಿದ್ಕೊಂಬಿಡ್ಬೇಕು ಹಿಂಗೆ. ಯಾಕೆ ಅಂದರೆ ಗಾಡಿ ಓಡಿಸಿ ಸುಸ್ತಾಗಿರ್ತಾರೆ, ಹಾಗಾಗಿ ಬಂದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಇನ್ನೊಂದೇನೆಂದರೆ ನಮ್ಮ ಬಾಡಿಗೆ ಮನೆಯವ್ರಿಗೆ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಅವ್ರನ್ನ ಮಾತಾಡ್ಸ್ಕೊಬರೋಣ ಅಂತ ನಾನು ಹೊರಟೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಮದುವೆಗೆ ರೆಡಿ ಆಗಬೇಕು ಅಂತ ರೂಮಿಗೆ ಬಂದಿದ್ದೀವಿ. ಇಲ್ಲಿ ರೂಮಲ್ಲಿ ಹೇಗೆ ರೆಡಿ ಆಗ್ತೀನಿ, ಏನು ಯಾವ ಸೀರೆ ಹಾಕೋತೀನಿ, ಮತ್ತು ರೆಡಿ ಆಗಲಿಕ್ಕೆ ಏನೇನು ವಸ್ತುಗಳು ತಂದಿದ್ದೀನಿ ಎಲ್ಲನೂ ತೋರಿಸ್ತೀನಿ. ಬನ್ನಿ. ಇಲ್ಲಿ ಬ್ಯಾಗ್ ಇಟ್ಕೊಂಡಿದ್ದೀನಿ. ಬ್ಯಾಗಲ್ಲಿ ಇದು ಬಳೆ ಬಾಕ್ಸ್, ಸೀರೆಗೆ ಮ್ಯಾಚಿಂಗ್ ಬಳೆ, ಮತ್ತು ಇದು ಬಂದು ಮೇಕಪ್ ಕಿಟ್ಟು. ಇದರಲ್ಲಿ ಏನೇನೆಲ್ಲ ಇಟ್ಟಿದ್ದೀನಿ ತೋರಿಸ್ತೀನಿ ನೋಡಿ. ಫೌಂಡೇಶನ್, ಪೌಡರ್ and highlighter and ಏನದು ಮಸ್ಕರಾ, ಲಿಪ್ ಬಾಮ್, ಲಿಪ್ಸ್ಟಿಕ್ ಆ್ಯಂಡ್ ಇದು ಪ್ರೈಮರ್ ಮತ್ತು ಐ ಶ್ಯಾಡೋ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾನೆ ನನ್ನ ತಂಗಿ ಇವಾಗ. ಓಕೆ, ನಡೆಯುತ್ತೆ. ಮತ್ತು ಇದು ಐಲೈನರ್, ಮಸ್ಕರಾ, ಸಾರಿ ಕಾಜಲ್. ರೆಡಿ ಆಗೋಕ್ಕೆಲ್ಲ ಎಷ್ಟು ಬೇಕು ನೋಡಿ. ಮತ್ತು ಬ್ಯಾಂಗಲ್
ಚೆನ್ನಾಗಿದೆಯಾ ಬ್ಯಾಂಗಲ್ಲು? ಬನ್ನಿ ಹೋಗ್ಲಿ, ನಾನು ಇದು ಮಾಡ್ತೀನಿ ಆಮೇಲೆ. ಬ್ಯಾಗ್ ಇಲ್ಲೇ ಇಡೋಣ ಅಲ್ವಾ? ಬ್ಯಾಗ್ ಅಲ್ಲಿ ಇಟ್ಟಿದ್ದೆ, ಈಗ ಬ್ಯಾಗ್ಗಳೆಲ್ಲ ಇಲ್ಲೇ ಇಟ್ಬಿಡ್ತೇನೆ. ಸಿಗ್ತಾ ಇಲ್ಲ. ಇದು ನನ್ನ ಸೀರೆ. ಹೆಂಗಿದೆ ಸೀರೆ? ಚೆನ್ನಾಗಿದೆ. ಮೇಕಪ್ ಮಾಡಿದ್ಯಾ? ಅವಾಗಿಂದ ಆಗ್ತಲ್ಲ, ಮೇಕಪ್ ನೀಟಾಗಿ ಮಾಡಬೇಕು. ನಾನಿವಾಗ ತೋರಿಸ್ತಿದ್ದೀನಿ. ಇವತ್ತು ವೇರ್ ಮಾಡೋ ಅಂಥ ಸ್ಯಾರಿ ಬಂದು ಇದು. ಹೇಗಿದೆ ಸ್ಯಾರಿ? ಓ, ಜಾರ್ತಾ ಇದೆ, ಐರನ್ ಮಾಡ್ಬಿಟ್ಟು ನೋಡಿ. ಚೆನ್ನಾಗಿದೆಯಾ ಕಲರು? ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ಓಕೆನಾ? ಮತ್ತೆ ಇದಕ್ಕೆ ಬ್ಲೌಸ್ ಬಂದು ಇದು ಪಿಂಕಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಾಣಿಸ್ತಾ ಇದೆಯಾ? ನಾನು ಇದನ್ನ ಈ ಮನೆ ಗೃಹ ಪ್ರವೇಶಕ್ಕೆ ಅಂತಾನೆ ಹೊಲಿಸ್ಕೊಂಡಿದ್ದು. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದು. ನಾನು ಇದನ್ನ ಬ್ಯಾಂಗ್ಳೂರಲ್ಲಿ ಮಾಡಿಸಿದ್ದು. ಬ್ಯಾಕ್ ಡಿಸೈನ್ ಹೀಗಿದೆ. ಅವಾಗ ಎಷ್ಟು ಗೊತ್ತಾ ಈ ಬ್ಲೌಸ್ಗೆ? ಓನ್ಲಿ 2000 ಕೊಟ್ಟಿದ್ದೆ ನಾನು ಅಲ್ಲಿ. ಹೇಗಿದೆ ಬ್ಲೌಸು? ಹಾಕೊಂಡ್ಮೇಲೆ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ, ಓಕೆನಾ? ಇಲ್ಲಿ ಮ್ಯಾಂಗೋ ಡಿಸೈನ್ ಬಂದಿರೋದ್ರಿಂದ ಅದರಲ್ಲೇ ವರ್ಕ್ ಮಾಡಿದ್ರು ಅವರು, ನಾನೇನು ಹೇಳಿರಲಿಲ್ಲ ಅವ್ರಿಗೆ. ಮತ್ತು ಇದು ಸೀರೆ ಕಲರ್ಗೆ ಥ್ರೆಡ್ ವರ್ಕ್ ಮಾಡಿದರು. ಚೆನ್ನಾಗಿದೆಯಾ? ಇದಕ್ಕೆ ನಾನು ಜ್ಯುವೆಲ್ಲರಿ ತೋರಿಸ್ತೀನಿ. ಇದು ಮುತ್ತಿಂದು. ಇದು ಹಾಕೊಳ್ಳೋಣ ಅಥವಾ ಇನ್ನೊಂದು ತಂದಿದ್ದೀನಿ, ನೋಡೋಣ ಯಾವ್ದು ಹಾಕೊಳ್ಳೋಣ ಅಂತ ನೋಡ್ತೀನಿ. ಇದು ಇಲ್ಲಿ ಹಾಕೊಳ್ಳೋದು, ಇವಾಗೆಲ್ಲ ಟ್ರೆಂಡ್ ನಡೀತಾ ಇದೆಯಲ್ಲ ಅದು. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ನಾನು ಬೆಂಗಳೂರಲ್ಲಿ ಪರ್ಚೇಸ್ ಮಾಡಿದ್ದು. ಬೇಕು ಅಂದರೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ, ಕಮೆಂಟ್ ಹಾಕಿ ಆಯಿತಾ? ಬ್ಯಾಗಲ್ಲಿ ಇಟ್ಟಿದ್ದೆ. ಇನ್ನೊಂದು ಈ ಜ್ಯುವೆಲ್ಲರಿ ಹೆಂಗಿದೆ? ಇದು ಬಿಟ್ಟು ಇನ್ನೊಂದೆರಡಿದೆ, ತೋರಿಸ್ತೀನಿ ನೋಡಿ, ಅದು ಚೆನ್ನಾಗಿ ಕಾಣುತ್ತೆ ಅಂತ. ಬ್ಯಾಗಲ್ಲಿ ಅದು ಕಟ್ ಮಾಡ್ತೀನಿ. ಮಾಡ್ತೀನಿ. ಇದಕ್ಕೆ ನಾನು ಮುತ್ತಿಂದು ಸರ ಕಾಣಿಸ್ತಾ ಇದ್ದು, ಏನೋ ಕಾಣಿಸ್ತಾ ಇಲ್ಲಲ್ಲ, ಇದು ನೋಡಿ, ಇದನ್ನ ವೇರ್ ಮಾಡೋಣ ಅಂತಿದ್ದೀನಿ. ಇದಕ್ಕೆ ಸೆಟ್ ಬಂದು ಮುತ್ತಿನ ಓಲೆ ಜುಮ್ಕಿ. ಇದು ನನಗೆ ಫಸ್ಟ್ ಟೈಮ್ ನಮ್ಮ ತಾತ ಮಾಡಿಸ್ಕೊಟ್ಟಿದ್ದು, ಅವ್ರ ನೆನಪು ಅಂತ ಇಟ್ಟಿದ್ದೀನಿ. ಸುಮಾರು ಎಷ್ಟು ವರ್ಷ ಆಯಿತು? 30 ವರ್ಷದ ಮೇಲಾಯಿತು ಇದನ್ನು ಮಾಡಿಸಿ. ನಾನು ಚಿಕ್ಕವಳಿರುವಾಗಲೇ ಮಾಡಿಸ್ಕೊಟ್ಬಿಟ್ರು. ಅಷ್ಟೇ, ಇನ್ನೇನು ಇಲ್ಲ ಜಾಸ್ತಿ. ರೆಡಿ ಆದ್ಮೇಲೆ ಹೆಂಗೆ ಕಾಣಿಸ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಆಯ್ತಾ? ಎಷ್ಟೇ ಮೇಕಪ್ ಮಾಡಿದ್ರು ಇವ್ರು ಮಾತ್ರ ರೆಡಿ ಮಾಡೋದು ಬಿಡಲ್ಲ. ಸರಿ ಇಲ್ವಾ? ಚೆನ್ನಾಗಿ ಕಾಣಿಸ್ತಾ ಇದೀನಿ ನಾವು. ತಿರ್ಗಲ್ಲ, ಏನ್ ಮಾಡಿದೆ? ಇದು ಅವಾಗ ಹಿಂಗ್ ಉಲ್ಟಾ ಆಗ್ತಾ ಇತ್ತ, ಅದಕ್ಕೆ ಸರಿ ಮಾಡಿದ್ರು. ಕುಂಕುಮ ಇಲ್ಲದೆ ಫೈನಲ್ ಟಚ್ ಆಗದೇ ಇಲ್ಲ, ಹಾಗಾಗಿ
ಇದೇ ನೋಡಿ ಫೈನಲ್ ಲುಕ್ ನಾವು ರೆಡಿ ಆದ್ಮೇಲೆ ಹೆಂಗೆ ಕಾಣಿಸ್ತಾ ಇದ್ದೀವಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಇವರೇ ನನ್ನ ಹಸ್ಬೆಂಡು ರಮೇಶ್ ಅಂತ. ಎಲ್ಲರಿಗೂ ಹಾಯ್ ಮಾಡ್ರಿ. ಹಾಯ್, ನನ್ನ ಹೆಂಡತಿ ಈಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡ್ಯಾಳೆ. ದಯವಿಟ್ಟು ತಾವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಎನ್ಕರೇಜ್ ಮಾಡಿ. ಇನ್ನು ನಾವು ರೆಡಿ ಆಗಿಬಿಟ್ಟು ಸ್ವಲ್ಪ ಎಲ್ಲ ಥಿಂಗ್ಸ್ ಎಲ್ಲ ಹರಡ್ಕೊಂಡಿತ್ತು ಬೆಡ್ ಮೇಲೆ, ಅದನ್ನೆಲ್ಲ ಎತ್ತಿಟ್ಬಿಟ್ಟು ಡೋರ್ ಲಾಕ್ ಮಾಡಿಕೊಂಡು ರಿಸೆಪ್ಷನ್ ಹಾಲ್ ಹತ್ರ ಹೊರಟ್ವಿ. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಹೋಗ್ತಾನೆ ಎಂಟ್ರೆನ್ಸ್ ಅಲ್ಲಿ ರಮ್ಯವರ ಅಮ್ಮ ಸಿಕ್ಕರು, ವೆಲ್ಕಮ್ ಮಾಡ್ಕೊಳಕ್ಕೆ ಅಂತ ನಿಂತಿದ್ರು. ಎಲ್ಲರಿಗೂ ಪಾಪ ಮಾತಾಡಿಸ್ತಾ ಇದ್ರು. ಅವರಂತೂ ಸ್ವಲ್ಪ ಇನೋಸೆಂಟ್ ಅಂತ ನಾನು ಅನ್ಕೋತೀನಿ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಇದು ಸೇರಿ ಒಂದೆರಡು ಫಂಕ್ಷನ್ ಅಟೆಂಡ್ ಮಾಡಿದ್ದೀನಿ. ಗುರ್ತಿಟ್ಟು ಮಾತಾಡಿಸ್ತಾರೆ, ಅದೇ ಖುಷಿ ಆಗುತ್ತೆ. ಇನ್ನು ರಿಸೆಪ್ಷನ್ ಹಾಲ್ ಎಂಟ್ರಿ ಕೊಟ್ಟೆ. ಹೋಗ್ತಿದ್ದಂಗೆ ನವೀನ್ ಸಿಕ್ಕಿದ ತಕ್ಷಣ ಮೇಡಮ್ ಬಂದಿದ್ದು ತುಂಬ ಖುಷಿ ಆಯಿತು ಅಂತ. ಅವ್ರ ಮುಖದಲ್ಲಿ ನಗು ನೋಡಿ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ. ಮತ್ತು ಅವ್ರ ವೈಫ್ನು ಕರೆದ್ರು ರಮ್ಯ ಅವ್ರನ್ನ. ಅವರು ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ಅಂತ ಹೇಳಿ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಪ್ರೀತಿಯಿಂದ ಕರೆದಿರ್ತಾರೆ, ನಾವು ಹೋಗಿಲ್ಲ ಅಂದರೆ ಹೆಂಗೆ ಹೇಳಿ. ಅವ್ರ ಪ್ರೀತಿಗೋಸ್ಕರ ಒಂದು ಗೌರವ ಕೊಟ್ಟು ನಾವು ಹೋಗಿರ್ತೀವಿ. ನಾವು ಗೌರವ ಕೊಟ್ಟು ಹೋಗಿದ್ದಕ್ಕೆ ಅವರು ಎಷ್ಟು ಗೌರವದಿಂದ ನಡೆಸ್ಕೊಂಡ್ರು ಅಂದರೆ ತುಂಬ ಖುಷಿಯಾಗುತ್ತೆ ಆ ಕಪಲ್ಸ್ ಬಗ್ಗೆ ಹೇಳೋಕ್ಕೆ. ಇನ್ನು ಹುಡುಗ ಹುಡುಗಿನೂ ಮುದ್ದಾಗಿ ಕಾಣಿಸ್ತಾ ಇದ್ರು. ಇನ್ನು ರಮ್ಯ ನವೀನ್ ಅವರು ಕಷ್ಟಪಟ್ಟು ಮೇಲ್ ಬಂದಿರೋದ್ರಿಂದ ಅವ್ರ ಬಗ್ಗೆ ಒಂದೊಳ್ಳೆ ಗೌರವ ನನಗೆ. ಅದು ಖುಷಿ ಆಗುತ್ತೆ. ಯಾವಾಗಲೂ ಪ್ರೀತಿಯಿಂದ ಯಾರು ಕರೀತಾರೋ ಅವ್ರ ಮದುವೆಗೆ ನಾವು ಖುಷಿಯಿಂದ ಹೋಗ್ತೀವಿ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ನಾವಂತೂ ಹೀಗೆ. ಅಲ್ಲಿಂದ ಮುಂದೆ ಹೋದೆ, ನನಗೆ ಸೌಮ್ಯ ಸಿಕ್ಕರು. ಅವ್ರ ಅಕ್ಕ ಅವರು ರಮ್ಯವ್ರ ಅಕ್ಕ. ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಊಟ ಎಲ್ಲ ಆಯಿತಾ, ಊಟ ಮಾಡಿ ಫಸ್ಟು ಅಂತ ಹೇಳಿದ್ರು. ಆಯಿತು ಮಾಡ್ತೀನಿ ಅಂತ ಹೇಳಿ ಅವರನ್ನು ಮಾತಾಡಿಸ್ಕೊಂಡು ನಾವು ಮುಂದೆ ಹೊರಟ್ವಿ. ಕೇಳ್ತಾ ಇದ್ರು ಯಾವಾಗ ಬಂದ್ರಿ, ಎಲ್ಲಿರೋದು ಅಂತೆಲ್ಲ. ನಾವು ಬ್ಯಾಂಗ್ಳೂರಿಂದ ಬಂದ್ವಿ, ನವೀನ್ ಹೇಳಿದ್ರು ಅಂತ ಹೇಳಿ. ಆಮೇಲೆ ಸ್ವಲ್ಪ ರಶ್ ಇತ್ತು ಜನ ಅಲ್ಲಿ ಕ್ಯೂನಲ್ಲಿ ಹೋಗಲಿಕ್ಕೆ ಅಂತ, ಗಿಫ್ಟ್ ಎಲ್ಲ ಕೊಡಲಿಕ್ಕೆ. ಸರಿ ಊಟದ ಅಲ್ಲಿಗೆ ಹೋದ್ವಿ. ಅಲ್ಲೂ ರಶ್ ಇತ್ತು, ಹೆಂಗೋ ಜಾಗ ಸಿಕ್ತು. ಮತ್ತು ಊಟದ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿತ್ತು ಊಟ. ಮತ್ತೇನೋ ಸ್ಪೆಷಲ್ ಸ್ವೀಟ್ ಮಾಡಿಸಿದ್ರು, ವರ್ಕಿ ಪಾಯಸ ಅಂತ. ನಾನು ಎಲ್ಲೂ ತಿಂದಿರಲಿಲ್ಲ ಅದು ಒಂದು ಸ್ಪೆಷಲ್ ಆಗಿತ್ತು. ಇನ್ನು ಊಟದ ಬಗ್ಗೆ ಏನು ಹೇಳಂಗೆ ಇಲ್ಲ. ನಾನು ನವೀನ್ ಸರ್ಗೂ ಹೇಳಿದೆ, ಅದನ್ನು ರಮ್ಯಂಗೆ ಕೂಡ ಹೇಳಿದೆ. ಯಾಕೆಂದರೆ ಮದುವೆ ಮಾಡಿದವ್ರಿಗೆ ಯಾವಾಗಲೂ ಅಷ್ಟೇ ಜನ ಊಟ ಚೆನ್ನಾಗಿದೆ ಅಂದರೆ ಅವ್ರಿಗೆ ಆಗೋ ತೃಪ್ತಿನೇ ಬೇರೆ. ಅದನ್ನು ನಾನು ಫೀಲ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಅವ್ರ ತಂದೆದು ಗ್ಯಾಲರಿ ಹಾರ್ಟ್ ಅಂತ ರಮ್ಯವರು ಅವ್ರ ತಮ್ಮನ ಸರ್ಪ್ರೈಸ್ ಕೊಟ್ರಂತೆ. ಅದನ್ನು ತುಂಬ ಚೆನ್ನಾಗಿ ಬರಿತಾ ಇದ್ರು ಅವರಂತೂ. ಮತ್ತು ಎಲ್ಲರೂ ಒಂದು ಕ್ಷಣ ಸ್ವಲ್ಪ ಸ್ಟಿಲ್ ಎಲ್ಲರೂ ನಿಂತ್ಕೊಂಡು ಹಂಗೆ ನೋಡ್ತಾ ಇದ್ರು. ಎಲ್ಲರಿಗೂ ಕಣ್ಣಲ್ಲಿ ನೀರು ಬಂತು. ಎಲ್ಲರಿಗೂ ಹಂಗೆ ಅಲ್ವಾ, ತಂದೆ ತಾಯಿ ಅಂತ ಅಂದರೆ ಸ್ವಲ್ಪ ಹಾಗೇನೆ. ನನಗಂತೂ ಅಜ್ಜಿ ತಾತ, ಯಾಕೆಂದರೆ ಅವ್ರ ಕಂಡ್ರೆ ನನಗೆ ಸ್ಪೆಷಲ್ ಪ್ರೀತಿ ಅಂತ ಹೇಳ್ತಾ ಈ ಟೈಮಲ್ಲಿ ಅವ್ರನ್ನ ನೆನೆಸ್ಕೊತಾ ಇದ್ದೀನಿ. ಮತ್ತು ಯಾರೆಲ್ಲ ಈ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ. ಇನ್ನೊಂದೇನೆಂದರೆ ನಮ್ಮ ಯಜಮಾನ್ರು ಮಾವ ಅತ್ತೆ ಅವರು ಕೂಡ ಸಿಕ್ಕಿದ್ರು ಅಲ್ಲಿ. ಅವರನ್ನೆಲ್ಲ ಮಾತಾಡಿಸ್ಕೊಂಡು ಅಷ್ಟೊತ್ತಿಗೆ ಆಗಿತ್ತು 9:30 ಆಗಿತ್ತು. ಮನೆ ಕಡೆ ಹೊರಡೋಣ ಅಂತ ಮಾತಾಡಿಕೊಂಡು ಅವರು ತುಂಬ ಖುಷಿಪಟ್ಟರು. ಸಿಕ್ಕಿದ್ದು ಎಷ್ಟು ದಿವಸ ಆಗಿತ್ತು ಸಿಕ್ಕಿ ನೀವು ಅಂತ ಹೇಳಿ. ಸರಿ ಎಲ್ಲ ನೋಡ್ಕೊಂಡ್ವಿ, ಮುಗಿಸ್ಕೊಂಡ್ವಿ, ಹೊರಟ್ವಿ. ನಾನು ಸ್ವಲ್ಪ ಇನ್ನು ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಶುಭರಾತ್ರಿ. ಥ್ಯಾಂಕ್ ಯು ಆಲ್.